Too late today. Packing start ಮಾಡೋಣ ಬನ್ನಿ. ಎಲ್ಲೂ ಬೇಗ ತಿಂಡಿ ಸಿಗಲ್ಲ, ಅದಕ್ಕೋಸ್ಕರ ಕಾಫಿ ಆ್ಯಂಡ್ ಟೀ ಬ್ರೇಕ್ ಕೊಟ್ಟಿದ್ದೀವಿ. ಪಾಪ ಯಾರ್ದು ಸ್ಪೆಷಲಿ ಇದು ಗಾಡಿ ರಿನೋವೇಷನ್ ಆಮೇಲೆ ಇವಾಗಲೇ ನಾವು ಎಂಟರ್ ಆಗ್ತಾ ಇರೋದು. ನಾಟ್ ಎವ್ರಿಥಿಂಗ್, ಯಾ ಕಮ್ ಆನ್, ಇಟ್ ಈಸ್ ಅ ಹೋಮ್ ಟು ಅಸ್. ಸೊ ಮನೆಯೆಲ್ಲ ನೀಟ್ ಮಾಡ್ಕೋಬೇಕು, ಮಾಡಿಕೊಂಡು ಬೆಳಗ್ಗೆ ಹೊರಡೋದು. ಸೊ ಯಾ ಏನು ಜಾಸ್ತಿ ಕ್ಯಾರಿ ಮಾಡಲ್ಲ, ಇಟ್ ಇಸ್ ಜಸ್ಟ್ ಫಾರ್ ಕಪಲ್ ಆಫ್ ಡೇಸ್. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಕ್ಯಾರಿ ಮಾಡ್ತೀನಿ. ಬನ್ನಿ ಪ್ಯಾಕ್ ಮಾಡಬೇಡ, ಇನ್ನೂ ಲೇಟ್ ಆದರೆ ಬೆಳಗ್ಗೆದೊಳಗೆ ಕಷ್ಟ ಆಗುತ್ತೆ. ಟ್ರಾವೆಲ್ ಮಾಡೋದು ಬೇಡ ಅಂತ ನಾನು ಸೂಟ್ ಕೇಸ್ನ ಮೇಲೆ ಎತ್ತಿಟ್ಬಿಟ್ಟೆ, ದ ಮಿನಿ ಸೂಟ್ ಕೇಸ್ ವಿ ಕ್ಯಾರಿ ರೆಗ್ಯುಲರ್ಲಿ. ಬಟ್ ಈಗ ಸಡನ್ನಾಗಿ ಪ್ಲ್ಯಾನ್ ಆಗಿರೋ ಕಾರಣ ಹತ್ತಿ ಸೂಟ್ ಕೇಸ್ ತಗೊಂಡು ಪ್ಯಾಕ್ ಮಾಡಬೇಕು. ಇದು ನನ್ನ ಕಿಟ್ ಬ್ಯಾಗ್ ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಕಿಟ್ ಬ್ಯಾಗ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋ ಬನ್ನಿ. ಈ ಖಾಲಿ ಬ್ಯಾಗ್ನ ಹೆಂಗೆ ಚಕ್ ಅಂತ ತುಂಬಿಸ್ತೀನಿ ನೋಡಿ. ಲೆಟ್ಸ್ ಸ್ಟಾರ್ಟ್ ದಿ ಮ್ಯಾಜಿಕ್. ಟಟಾ, ಪ್ಯಾಕ್ ಆಯಿತು. ಸೊ ನೆಕ್ಸ್ಟ್ ಕೆಲಸ ನೋಡೋಣ ಬನ್ನಿ. ಜಸ್ಟ್ ರಿಲ್ಯಾಕ್ಸೇಷನ್ಗೆ ಹೋಗ್ತಾ ಇರೋದ್ರಿಂದ ನಾನು ತೀರಾ ಸಿಂಪಲ್ ಆ್ಯಂಡ್ ಬೇಸಿಕಾಗಿ ಪ್ಯಾಕ್ ಮಾಡಿದ್ದೀನಿ. ಈಗ ನನ್ನ ವ್ಯಾನಿಟಿ ಬ್ಯಾಗ್ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಕುರುಕ್ಲು ಮುರುಕ್ಲು ಹಣ್ಣೆಲ್ಲ ಇದೆ, ಇಟ್ಟರೆ ಒಂದು 2 ದಿನಕ್ಕೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ಹಾಳಾಗುತ್ತೆ. ವೈ ಸವ್ ಗಾಟ್ ಕಸ್ಟರ್ಡ್ ಪೌಡರ್, ಅಲ್ಲಿ ಹೋಗಿ ಕಸ್ಟರ್ಡ್ ಮಾಡ್ಕೊಂಡು ತಿನ್ನೋಣ. ಸೊ ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ನಾವು ಬೆಳಿಗ್ಗೆ 5 ಗಂಟೆ 5:15 ಹಂಗೆ ನಮ್ಮ ಜರ್ನಿ ಶುರು ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ 6 ಆಗಿದೆ. ಹೊಟ್ಟೆ ಹಸ್ವಾಗ್ತಿತ್ತು, ಎಲ್ಲೂ ಬೇಗ ತಿಂಡಿ ಸಿಗಲ್ಲ, ಅದಕ್ಕೋಸ್ಕರ ಕಾಫಿ ಆ್ಯಂಡ್ ಟೀ ಬ್ರೇಕ್ ಕೊಟ್ಟಿದ್ದೀವಿ. ಇದ್ದೀವಿ ಒಂದೊಂದು ಸರಿ ನಿದ್ದೆ ಮಾಡಿದ್ದೀನಿ. ಕುಶಾಲನಗರದಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿಂದ ಸೀದಾ ಮಡಿಕೇರಿ ಟೌನ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಸಣ್ಣ ಪುಟ್ಟ ಗ್ರಾಸರಿ ತೊಗೊಂಡು ಹೋಗೋದು. ಸಿಗ್ತೀನಿ ನಿಮ್ಮನ್ನ. ಯಪ್ಪ ಪಾಪ ಯಾರ್ದು ಸ್ಪೆಷಲಿ ಇದು ಗಾಡಿ. ಇದು ಮಡಿಕೇರಿ ಹಳೇ ಕೋಟೆ. ಗೊತ್ತಾಗಿಲ್ವ ಅವನಿಗೆ? ಇದಕ್ಕೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ, ತುಕ್ಳಿದಿದೆ. ಸೊ ನಾವು ವರ್ಷದಲ್ಲಿ 4 to 5 ಟೈಮ್ಸ್ ಮಡಿಕೇರಿಗೆ ಬರ್ತೀವಿ. ಜಾಸ್ತಿನೇ ಬರ್ತೀವಿ. ಸೊ ಇದೇ ಫಸ್ಟ್ ಟೈಮ್. ಒಂದು 5 ತಿಂಗಳು ಗ್ಯಾಪ್ ಆಗಿದೆಯಾ ಬಂದು? ಕನ್ಸ್ಟ್ರಕ್ಷನ್ ರಿನೋವೇಷನ್ ಸ್ಟಾರ್ಟ್ ಮಾಡಿದಾಗಿಂದ ಬಂದಿಲ್ಲ ಅಲ್ಲ? ಒಂದು 5 ತಿಂಗಳಾಯ್ತಾ ಅಂಕಲ್ ರಿನೋವೇಷನ್? ನಾವು ಬಂದು ಆಗಿದೆ ಆಲ್ಮೋಸ್ಟ್. ಸೊ ಆಲ್ಮೋಸ್ಟ್ 5 months ಆದ್ಮೇಲೆ ನಾವು ಮಡಿಕೇರಿಗೆ ಇಬ್ರು ಬರ್ತಿರೋದು. ಆದ್ರೆ ಅಂಕಲ್ ಮಾತ್ರ ತಿಂಗಳಿಗೆ 2 ಸತಿ ಮಡಿಕೇರಿಗೆ ಬಂದಿದ್ದಾರೆ. ಸೊ ರಿನೋವೇಷನ್ ಆಮೇಲೆ ಇವಾಗಲೇ ನಾವು ಎಂಟರ್ ಆಗ್ತಾ ಇರೋದು. ಬನ್ನಿ ತೋರಿಸ್ತೀನಿ. ಎಸ್, ಈಗ ತೋಟದ ಮನೆ ಎಂಟರ್ ಆಗ್ತಾ ಇದ್ದೀವಿ. ಈ ಕಡೆ ಎಲ್ಲ ತೋಟ ಇದೆ ಆ್ಯಂಡ್ ಇಲ್ಲಿ ಮನೆ ಇದೆ. ಇದು ಅಡುಗೆ ಮನೆ. ಆ್ಯಕ್ಚುಲಾಗಿ ಚೆನ್ನಾಗಾಗಿದೆ ಅಲ್ಲ ಇದು? ತೋಟದ ಮನೆ ಆ್ಯಂಡ್ ಬುದ್ಧ. ಸೊ ಕಾರ್ನರ್ಸಲ್ಲಿ ಈ ಥರ ಕಂಬಿ ಬಿಟ್ಟಿದ್ದಾರೆ, ಅಲ್ಲೂ ಕೂಡ. ನಾನು ಇದನ್ನು ನೋಡಿಬಿಟ್ಟು ಏನೋ ಸ್ಟೈಲಿಗೆ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಐ ವಾಸ್ ರಾಂಗ್. ನೀರು ಮೇಲೆ ತುಂಬಿದಾಗ ಕೆಳಗೆ ಬಂದಾಗ ಸೋರುತ್ತಲ್ಲ, ಪೈಪ್ ಹಾಕೋದು ಬೇಡ ಅಂತ ಕಂಬಿ ಹಾಕಿದ್ದಾರೆ. ಇಟ್ ವಿಲ್ ಫಾಲ್ ಸ್ಟ್ರೇಟ್ ಡೌನ್. ಸೊ ನೋಡಿ, ಮೇಲೆ ಫುಲ್ ಕಾಫಿ ತೋಟ ಇದೆ. ಈ ಪಾಟಲ್ಲಿ ಮಣ್ಣಿದೆ, ಇಲ್ಲಿ ಏನೂ ಬೆಳೆದಿಲ್ಲ. ಈ ಭಾಗದಲ್ಲಿ ಈ ಹೂವು ಮಾತ್ರ ಬೆಳೆದಿದೆ. ಹೆಂಗೆ ಬೆಳೀತು ಅಂತ ಐಡಿಯಾ ಇಲ್ಲ.
ಬಟ್ ನೋಡೋಕೆ ಸೇಮ್ ಆರ್ಟಿಫಿಷಿಯಲ್ ಫ್ಲವರ್ ಥರ ಇದೆ. ಇದಿನ್ನೂ ಮೊಗ್ಗಾಗಿದೆ, ಬಟ್ ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ ಎದುರುಗಡೆ. ವಿಡಿಯೋ ಇಸ್ ನಾಟ್ ಮೇಕಿಂಗ್ ಇಟ್ ಜಸ್ಟಿಸ್ ಟು ಇಟ್, ಬಟ್ ಆ್ಯಕ್ಚುಲಾಗಿ ಆರೆಂಜ್ ತುಂಬ ಬ್ರೈಟ್ ಆಗಿದೆ ನೋಡಿ. ಇಷ್ಟರಲ್ಲಿ ಇದೊಂದು ಬೆಳೆದಿದೆ. ಸೊ ಯಾ, ದಿಸ್ ಈಸ್ ಮೈ ಟುಡೇಸ್ ಔಟ್ಫಿಟ್. ಸೊ ನಾವು ಯೂಶ್ವಲಿ ಮಡಿಕೇರಿಗೆ ಬಂದರೆ ಇಟ್ ಇಸ್ ಆಲ್ ಅಬೌಟ್ ರಿಲ್ಯಾಕ್ಸಿಂಗ್. ನಾವು ಎಲ್ಲೂ ಆಚೆ ಹೋಗಲ್ಲ, ನಾಟ್ ಇವನ್ ಫಾರ್ ಟೌನ್. ಇಲ್ಲಿಗೆ ಬರಬೇಕಾದ್ರೆ ನಾವು ಎಲ್ಲ ಐಟಮ್ನ ಶಾಪ್ ಮಾಡ್ಕೊಂಡು ಬಂದುಬಿಡ್ತೀವಿ, ಫುಡ್ ಐಟಮ್ಸ್ ಆ್ಯಂಡ್ ಗ್ರಾಸರಿ. ಸೊ ಜಸ್ಟ್ ಮನೇಲಿರೋದ್ರಿಂದ ವೆರಿಂಗ್ ಅ ವೆರಿ ಕ್ಯಾಶುವಲ್ ಔಟ್ಫಿಟ್. ಇದಕ್ಕೊಂದು ದುಪ್ಪಟ್ಟ ಇದೆ, 1 minute. ಇದಕ್ಕೆ ದೊಡ್ಡ ದುಪ್ಪಟ್ಟ ಇದೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ನೀಡೆಡ್ ವೆನ್ ಐ ಆಮ್ ಹೋಮ್. ಯಾ, ಬನ್ನಿ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನಥಿಂಗ್, ತಿನ್ನೋದು ಮಲಗೋದು ರೆಸ್ಟ್ ತೊಗೊಳೋದು ಅಷ್ಟೇ ನಮ್ಮ ಶೆಡ್ಯೂಲ್ ಇಲ್ಲಿ. ನೆನ್ನೆ ಬಂದಾಗ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡಿದ್ದೀವಿ ನಾವು. ಆ್ಯಂಡ್ ಸ್ವಲ್ಪ ಕೆಲಸಗಳಿತ್ತು, ಆ ಕೆಲಸಗಳನ್ನ ಮುಗಿಸ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ಮಳೆ ಬಂತು. ಈ ಬಿಸಿಲಲ್ಲೂ ಮಳೆ ಬರ್ತಾ ಇದೆ, ಬೆಂಗಳೂರಲ್ಲೂ ಬರ್ತಿದೆ. ಸೊ ಯಾ, ಬನ್ನಿ ಸುತ್ತಾಡ್ಸ್ಕೊಂಬರ್ತೀನಿ ನಮ್ಮ ತೋಟನ. ಮಳೆ ಬಂದರೆ ಹೋಗುತ್ತೆ ಇನ್ನಲ್ಲ, ಹಿಂಗೆ ನೀಟಾಗಿ ಕರೆಕ್ಟಾಗಿ ಬಿಡುತ್ತೆ ನೀರು. ಓ, ಕಷ್ಟಪಟ್ಟು ಹೊಡ್ತಿದ್ದ. ಓಹೋ ಹೋ ಹೋ, ಎನರ್ಜಿ ಬರ್. ಕ್ಯಾಚ್ ಹಿಡಿತಾನ? ನಂಗೆ ಅವ್ನು ಈಸ್ಕೊಳಕ್ ಟ್ರೈ ಮಾಡ್ತಿದ್ದಾನೆ. ಓಪ್ಪ, ಅಕ್ಷಿ ಎಗಿರದ ನೋಡು. ಅವನಿಗೆ ಮೋಸ್ಟ್ಲಿ ಚಿಕನೇ ಮೋಟಿವೇಶನ್ ಎಗ್ರಕ್ಕೆ, ಇಲ್ಲಾಂದ್ರೆ ಅವ್ನು ಇಷ್ಟೆಲ್ಲ ಜಂಪು ಮಾಡಲ್ಲ. ಜಂಪ್ ಮಾಡೋ ಮತ್ತೆ. ಒಬ್ಬ ಹಿಂಗೆ ನಂಗೂ ಕೊಡು, ಇಲ್ಲಿ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್. ಅವನಿಗೆ ತಿನ್ನಕ್ ಕೊಡಿ ಅಂತ ಇದೆ ನಾನು. ಸೆಕೆಂಡ್ ಕೊಡಪ್ಪ, ಸೆಕೆಂಡ್ ಕೊಡು. ಗುಡ್ ಬೈ. ಆಲ್ಮೋಸ್ಟ್ಲಿ ಲೊಡ್ಡೆ ಅನ್ಸುತ್ತೆ ಅದಕ್ಕೆ. ಊಟ ಸ್ಪೆಷಲ್ ಏನಂದ್ರೆ ಇಟ್ ಇಸ್ ಬಿರಿಯಾನಿ, ರಾಯ್ತಾ, ಮೊಸರು ಬಜ್ಜಿ ಆ್ಯಂಡ್ ಚಿಲ್ಲಿ ಚಿಕನ್. ಘಮ ಘಮ ಅಂತೀವಿ. ಈ ರೂಟ್ ಇದೆಯಲ್ಲ, ಇದು ಬಾಗ್ಮಂಡ್ಲ ಮತ್ತು ತಲಕಾವೇರಿಗೆ ಹೋಗೋ ರೂಟು. ಸೊ ಆ ದಾರಿಲಿ ಅಪ್ಪಂಗಳ ಅಂತ ಸಿಗುತ್ತೆ. ಈ ಊರು ಅಪ್ಪಂಗಳನ ಎಂಟ್ರಾದರೆ ತೋಟದ ಮನೆ ಸಿಗುತ್ತೆ. ಸೊ ಏನಪ್ಪ ಅಂದರೆ, ಊರು ಎಂಟ್ರಾಗೋಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲೇ ಒಂದು ಅಂಗಡಿ ಇತ್ತು. ಹಸ್ಬೆಂಡ್ ಆ್ಯಂಡ್ ವೈಫ್ ನಡೆಸ್ತಿದ್ರು. ಬಟ್ ಅಪರೆಂಟ್ಲಿ ಏನೋ ಹುಷಾರಿಲ್ಲ ಅಂತ ಹೇಳಿ ತೀರೋದ್ರು ಅವರು. ಬಟ್ ಅದು ನಮ್ಮ ಫೇವ್ರೆಟ್ ಅಂಗಡಿ, ಭಟ್ರ ಅಂಗಡಿ ಅಂತ ಕರಿತಾ ಇದ್ದೀವಿ. ಈಗ ತೀರೋಗಿರೋ ಕಾರಣ ಇಲ್ಲಿ ಬರೋಕ್ಕೂ ನಂಗೆ ಭಯ ಆಗುತ್ತೆ. ನೋಡಿ, ಇದೇ ಆ ಅಂಗಡಿ. ಇದು ಅವ್ರ ಮನೆ ಇತ್ತು, ಅಲ್ಲಿ ಅಂಗಡಿ. ಆ್ಯಂಡ್ ಅಲ್ಲಿ ದೇವಸ್ಥಾನ ಮಾಡ್ಕೊಂಡಿದ್ರು. ನಾವು ಕೂತ್ಕೊಂಡು ಎಳ್ನೀರೆಲ್ಲ ಕುಡಿತಾ ಇದ್ವಿ. ಈಗ ಕಂಪ್ಲೀಟ್ಲಿ ಬೋರ್ ಆಗುತ್ತೆ ಬರೋದಕ್ಕೆ. ಸೊ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಬಸ್ಸೆಲ್ಲ ಬರುತ್ತೆ. ರೆಕಾರ್ಡಿಂಗಿಗೆ ಕಂಪ್ನಿ ಕೊಟ್ಟಿದ್ದೆ, ಕರ್ಕೊಂಬಂದಿದ್ದೀನಿ ಜಾಗಕ್ಕೆ. ಸೊ ಇಲ್ಲಿಂದ ನಾನು ಸೈಡಿಗೆ ಬಾರೋ ಅಪ್ಪಂಗಳ ಒಳಗೆ ಕರ್ಕೊಂಡು ಹೋಗ್ತೀನಿ ತೋಟದ ಮನೆಗೆ. ಇಟ್ ಈಸ್ ಅ ಪ್ರೈವೇಟ್ ಪ್ರಾಪರ್ಟಿ, ನಮ್ಮ ಅತ್ತೆ ಮಾವ ಅವ್ರ ಪ್ರಾಪರ್ಟಿ. ಸೊ ಸ್ವಲ್ಪ ಗ್ಲಿಮ್ಸಲ್ಲಿ ತೋರಿಸ್ತೀನಿ. ನೋಡಿ, ಇದೇ ಪ್ರಾಪರ್ಟಿ, ಮನೆ ಇದೆ. ಇದು ನಡ್ಕೊಂಡು ಹೋಗೋ ದಾರಿ. ಅಂದರೆ ಒಂದು ಹ್ಯೂಜ್ ಕಾರ್ ಹೋಗೋಷ್ಟು ಜಾಗ ಇದೆ. ವಿಡಿಯೋದಲ್ಲಿ ನಿಮಗೆ ರೋಡ್ ಚಿಕ್ಕ ಕಾಣಿಸ್ತಿದೆ, ಬಟ್ ಹ್ಯೂಜ್ ಜಾಗ ಇದೆ. ಸೊ ಯಾ, ಇದು ದಿ ಪ್ರಾಪರ್ಟಿ ಎಂಟ್ರೆನ್ಸ್. ದಟ್ ಈಸ್ ಮೈ ಅತ್ತೆ ಆ್ಯಂಡ್ ಮಾಮಾಸ್ ನೇಮ್. ಈ ಕಡೆಗೂ ಇದೆ, ಈ ಕಡೆಗೂ ಇದೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ. ಥರ ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ದ ಆ್ಯಕ್ಚುಲ್ ಜಸ್ಟಿಸ್, ಬಟ್ ಅದೊಂಥರ ಫುಲ್ ಸ್ವರ್ಗ ಥರ ಕಾಣುತ್ತೆ. ಇಲ್ಲಿ ಇನ್ನೂ ಫಾಗ್ ಇದೆ. ಈಗ ಆಲ್ರೆಡಿ ಟೈಮ್ 4:35 ಆಯ್ತಾ ಬಂತು.
ಈ ಕಡೆ ಎಲ್ಲ ಕಾಫಿ ಪ್ಲಾಂಟೇಶನ್, ಇಲ್ಲೂ ಎಲ್ಲ ಕಾಫಿ ಪ್ಲಾಂಟೇಶನ್ ಇದೆ. ಇದು ಇಲ್ಲಿಂದ ಕಾರ್ ತಗೊಂಡೋಗಿ ಆ ಕರ್ವಲ್ಲಿ ಬಂದು ವಿ ಪಾರ್ಕ್ ಇಟ್ ಹಿಯರ್. ನೋಡಿ, ಇದು ಆ್ಯಕ್ಚುಲಿ ಹೆಂಚಿನ ಮನೆ ಆಗಿತ್ತು ಎರಡಕ್ಕೂ. ಇಲ್ಲ, ಈಗಲೂ ಅದಿದೆಯಲ್ಲ, ದಟ್ ಇಸ್ ಅಡುಗೆ ಮನೆ. ಓಕೆ, ಅದಕ್ಕಿನ್ನೂ ಹೆಂಚು ಹಾಗೆ ಬಿಟ್ಟಿದ್ದೀವಿ, ಜಸ್ಟ್ ಕಲರ್ ಮ್ಯಾಚ್ ಮಾಡೋಕೆ ಹಾಕಿದ್ದೀವಿ. ಇದಕ್ಕೇನೋ ಬೇರೆ ಟರ್ಮ್ ಯೂಸ್ ಮಾಡ್ತಾರೆ, ಐ ಡೋಂಟ್ ಎಕ್ಸಾಕ್ಟ್ಲಿ ನೋ ದ್ಯಾಟ್. ಆ ಹೆಂಚನ್ನ ತೆಗೆಸಿ ಇದನ್ನು ಹಾಕ್ಸಿರೋದು, ಯಾಕಂದರೆ ತುಂಬ ಮಳೆ ಬಂದಾಗ ಸಮಸ್ಯೆ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಸಿರೋದು. ಸಕ್ಕತ್ತಾಗಿದೆ ನೇಚರ್ ಮಾತ್ರ. ಇಲ್ಲಿ ಬರೋದಕ್ಕೆ ಖುಷಿ ಆಗತ್ತೆ ನನಗೆ. ನೋಡಿ, ನಾನು ಪಾಟಲ್ಲಿ ಹಾಕಿದ್ರು ಕನಕಾಂಬರ ಬೆಳೆಯಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಿದೆ, ಇಟ್ಟಾಡುತ್ತೆ ಹೂಗಳಿಲ್ಲಿ. ಸೊ ನೋ ಇಶ್ಯೂಸ್. ಇದು ದಾಸವಾಳ, ಆ ಕಡೆ ಹೂವು ಬೆಳೆದಿದೆ. ದಿಸ್ ಈಸ್ ಅ ರೆಗ್ಯುಲರ್ ಪ್ಲ್ಯಾಂಟ್. ಸೊ ಇದೆಯಲ್ಲ, ಇದು ಈ ದಾಸವಾಳ ಡ್ರಾಪ್ ಆಗುತ್ತೆ ಕಡ್ಡಿ. ಇವಾಗ ಇಷ್ಟು ಎಲೆ ಇರೋದೇ ಹೆಚ್ಚು, ಫುಲ್ ಒಣಗಿರುತ್ತೆ, ಬಟ್ ಸಖತ್ ಹೂವು ಬಿಡುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಗೇಟಿಂದ ಬಂದ ತಕ್ಷಣ ಈ ಕಡೆ ಪಾರ್ಟಿಂದ ಎಲ್ಲಿಂದನೋ ನೀರು ಬರುತ್ತೆ ನಮಗೆ. ಅಲ್ಲಿಂದ ನೀರು ಬಂದು ತುಂಬ ಫೋರ್ಸಲ್ಲಿ ಹೋಗುತ್ತೆ. ನಮ್ಮ ಪ್ರಾಪರ್ಟಿನೂ ಎಂಡಾಗಿ, ನೋಡಿ ಅಲ್ಲೊಂದು ಸ್ವಲ್ಪ ಲೇಕ್ ಫಾರ್ಮ್ ಆಗಿದೆ, ಎಂಡಾಗಿ ಎಕ್ಸ್ಟ್ರೀಮ್ ತನಕನೇ ಹೋಗುತ್ತೆ. ಇಲ್ಲಿ ಆ್ಯಕ್ಚುಲಿ ನಾನು ಹಾವೆಲ್ಲ ನೋಡಿದ್ದೀನಿ. ಈಗ ಇರೋಕ್ಕೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ನಿಲ್ಲಕ್ಕೂ ಭಯ. ಅದೇನೋ ರಕ್ತ ಇರುತ್ತಲ್ಲ, ಆ ಹುಳ ಬಂದ್ಬಿಡುತ್ತೆ ಅಂತ. ಸೊ ಸಖತ್ ಫೋರ್ಸ್ ಇದೆ. ಸುಮಾರು ಸತಿ ಇಲ್ಲಿ ಏಡಿಕಾಯಿ ಎಲ್ಲ ಹಿಡ್ದಿದ್ದಾರೆ. ಸೊ ಈ ಪಾರ್ಟಲ್ಲಿ ಇಟ್ ಈಸ್ ಕಂಪ್ಲೀಟ್ ಪ್ಲಾಂಟೇಶನ್. ಎಕ್ಸ್ಟ್ರೀಮ್ ಎಂಡಲ್ಲಿ ಕಾಫಿ ಎಲ್ಲ ಇದೆ. ಆಮೇಲೆ ಬೇರೆ ಎಲ್ಲ ನೆಟ್ಟಿದ್ದಾರೆ, ನಂಗೆ ಅದು ಪರ್ಟಿಕ್ಯುಲರಾಗಿ ಹೇಳೋಕ್ಕೆ ಹೆಸರು ಗೊತ್ತಿಲ್ಲ. ಇಲ್ಲೊಂದು ಏಲಕ್ಕಿದಿದೆ ನೋಡಿ, ಆಮೇಲೆ ಪೆಪ್ಪರ್ ಹಾಕ್ಕೊಂಡಿದ್ದಾರೆ. ವಿಳೆದೆಲೆ ಏನೋ ಅನಿಸುತ್ತೆ, ಅದು ನಂಗೆ ಗೊತ್ತಿಲ್ಲ. ಸೊ ಈಗ ಮಳೆ ಬಂದಿರೋ ಕಾರಣ ತುಂಬ ವೆಟ್ಟಿದೆ ಆ್ಯಂಡ್ ಡ್ಯಾಂಪಿ. ನಾವು ಹೋಗಲ್ಲ, ಅದು ಕಾಲು ಕಚ್ಚಿಬಿಡುತ್ತೆ ರಕ್ತ ಇರೋದು. ಸೊ ಇಲ್ಲೊಂದು ಸ್ಟೇರ್ಸ್ ಇದೆ ನೋಡಿ, ಅದೇ ಕಿಚನ್ ಆ್ಯಂಡ್ ಇದು ಮನೆ. ಇಲ್ಲಿ ಕ್ಯಾಂಪ್ ಫೈರ್ಗೆ ಒಂದು ಜಾಗ ಇದೆ, ತೋರಿಸ್ತೀನಿ. ಇಲ್ಲೂ ಒಂದು ಎಂಟೈರ್ ಪ್ರಾಪರ್ಟಿಗೆ ಈ ಥರ ಒಂದು ನೀರು ಹರ್ಕೊಂಡು ಹೋಗುತ್ತೆ ನೋಡಿ. ಸಣ್ಣದಾಗಿ ಜರಿ ಇದೆ, ಹರಿತಾನೇ ಇರುತ್ತೆ, ಬೇಸಿಗೆ ಮಳೆಗಾಲ ಎಲ್ಲ. ಮತ್ತು ಇದು ಹೋಗ್ಬಿಟ್ಟು ನಾನು ತೋರಿಸಿದ್ನಲ್ಲ ಆ ಪಾಯಿಂಟ್, ಅಲ್ಲಿ ಸೇರುತ್ತೆ. ಇಲ್ಲೂ ಕೂಡ ಏಡಿ ಎಲ್ಲ ಇರುತ್ತೆ. ಸೊ ಮಳೆಗಾಲ ಇಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಹಿಯರ್. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲಿಂದ ಆ ಕರ್ವಿಂದ ಬಂದರೆ ಯು ಕಮ್ ಟು ದಿಸ್ ಪಾಯಿಂಟ್. ಬ್ಯೂಟಿಫುಲ್. ನಾನು ದಾಸವಾಳ ಹೇಳಿದ್ದು ಕಡ್ಡಿ ಥರ ಕೆಳಗೆ ಬೀಳ್ತಾ ಇರುತ್ತೆ. ಇಷ್ಟು ಗ್ರೀನ್ ಇರೋದಿದೆ ಫಸ್ಟ್ ಟೈಮ್. ತುಂಬ ಒಣಗಿಬಿಟ್ಟಿರುತ್ತೆ, ಬಟ್ ಹೂವು ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಇದು ಕ್ಯಾಂಪ್ ಫೈರ್ ಹಾಕೋ ಜಾಗ. ಇದು ಬುದ್ಧ ಆ್ಯಂಡ್ ಮನೆ. ಸೊ ಇದು ಬಾವಿ, ಬುದ್ಧ ಆ್ಯಂಡ್ ಬಾವಿ ಇದೆ, ತುಂಬ ಆಳ ಇದೆ. ಇದು ಆ್ಯಕ್ಚುಲಿ ಜಾಗ ಇದೆಯಲ್ಲ, ಇದು ಕೆಳಗಡೆ ದಪ್ಪ ಬಂಡೆ ಹಾಕಿ ಈ ಥರ ಸಿಮೆಂಟ್ ಹಾಕಿರೋದು. ಬಂಡೆ ಇರಲಿಲ್ಲ ಅಂದರೆ ನೀರುಗಳು ಬರೋದು. ರೀಸೆಂಟಾಗಿ ಇದನ್ನು ಸ್ವಲ್ಪ ಆಲ್ಟ್ರ್ ಮಾಡಿದ್ರು, ಇಲ್ಲಾಂದರೆ ಸೈಡ್ ಜರಿಯಿಂದ ಅದೇನೋ ನೀರಿನ ಜರಿ ಬರ್ತಿತ್ತು ಸೈಡಿಂದ. ಸೊ ದಿಸ್ ಇಸ್ ಇಟ್. ಇಲ್ಲೂ ಸರೌಂಡಿಂಗ್ ಪೂರ್ತಿ ತೋಟ ಇದೆ. ಬನ್ನಿ ಮನೆಯಿಂದೇ ಒಂದು ರೌಂಡು ತೋರಿಸ್ತೀನಿ. ಇದೆಲ್ಲ ಸೈಡಲ್ಲಿ ಕೂತ್ಕೊಳ್ಳೋಕೆ ಜಾಗ. ಶೋ ಯು. ಸೊ ಇದು ಬ್ಯಾಕ್ ಸೈಡ್ ಪಾರ್ಟ್. ಬ್ಯಾಕಿಗೂ ಒಂದು ಡೋರ್ ಇದೆ. ಇಲ್ಲಿ ನೋಡಿ ಏಲಕ್ಕಿ ಇದೆ. ಈ ಪಾರ್ಟ್ ಏನು ನೋಡ್ತಾ ಇದ್ದಾರೆ, ಈ ಪಾರ್ಟ್ ಎಂಡ್ ಆಗುತ್ತೆ. ಇಲ್ಲಿಂದ ಆ ಕಡೆ ಸೈಡ್ಗೆ ಇಟ್ ಈಸ್ ಗೌರ್ಮೆಂಟ್ಸ್ ಪ್ರಾಪರ್ಟಿ. ಏಲಕ್ಕಿ ತೋಟ ಬೆಳ್ಕೊಂಡಿದ್ದಾರೆ ಗೌರ್ಮೆಂಟು. ಏನು ಏಲಕ್ಕಿ ನೋಡ್ತೀರಾ, ಗೌರ್ಮೆಂಟು ಕೆಲವು ಇಲ್ಲಿಂದನೇ ಬರೋದು. ಇದು ಏಲಕ್ಕಿ. ಇಲ್ಲೂ ಕೂಡ ಒಂದು ಬಾರ್ಡರ್ಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀವಿ. ಐ ಡೋಂಟ್ ಥಿಂಕ್ ಇಟ್ ಈಸ್ ದೇರ್ ಟು ಶೋ. ಇಲ್ಲ ಗುರು, ಏನು ಏಲಕ್ಕಿಲ್ಲ, ಅದೇನು ಸೀಸನ್ ಅಲ್ಲ ಅನಿಸುತ್ತೆ. ನಂಗೆ ಏಲಕ್ಕಿ ತೋರ್ಸೋಕ್ಕಿಲ್ಲ ಇವಾಗ. ಬಟ್ ಇದಿದೆಯಲ್ಲ, ಇದು ಗಾಂಧಾರಿ ಮೆಣಸಿನ್ಕಾಯಿ ಅಂತ ಇಲ್ಲಿ ಸಖತ್ ಫೇಮಸ್ಸು. ತುಂಬ ಟೈನಿಯಾಗಿ ಬೆಳೆಯುತ್ತೆ. ನೆನ್ನೆ ಇತ್ತು, ಮೋಸ್ಟ್ಲಿ ಎತ್ತಿಟ್ಟಿದ್ದಾರೆ ಅನಿಸುತ್ತೆ. ನಾನು ತೋರಿಸ್ತೀನಿ. ಸಿಕ್ಕಾಬಳೆ ಸ್ಪೈಸಿ ಇರುತ್ತೆ. ಸೊ ನೋಡಿ, ಇದೆ ಗಾಂಧಾರಿ ಮೆಣಸಿನ್ಕಾಯಿ ಅಂತ.
ಸಖತ್ ಖಾರ ಬರುತ್ತೆ. ಮತ್ತು ಇದು ಗ್ರೋತ್ ಇಷ್ಟೇ, ಇದಕ್ಕೂ ಮೇಲೆ ಅದು ಬೆಳೆಯಲ್ಲ, ಇಷ್ಟೇ ಇರುತ್ತೆ. ಸ್ಟಾರ್ಟಿಂಗ್ ಒಂದು ಹಸಿರಿದ್ದಾಗ ಒಂದು ನಿಮಿಷ, ಹಾಂ, ಹಸಿರಿದ್ದಾಗ ಈ ಸೈಜ್ ಇರುತ್ತೆ. ತಕ್ಷಣ ಒಂಚೂರು ಉದ್ದ ಆಗ್ತಿದ್ದಂಗೆ ಕೆಂಪಾಗ್ಬಿಡುತ್ತೆ, ಇಷ್ಟೇ. ಇದು ಸಿಕ್ಕಾಪಟ್ಟೆ ಖಾರ. ಇಷ್ಟಿದ್ರೆ ಒಂದು ತಿಂಗಳು ಅಡುಗೆ ಓಡಿಸ್ಬಿಡ್ಬೋದು ನೋಡಿ, ಇಷ್ಟಿದೆ, ಅಷ್ಟು ಖಾರ ಇರುತ್ತೆ. ಸೊ ಸರೌಂಡಿಂಗ್ ಪೂರ್ತಿ ಈ ಥರ ಇದೆ. ಸೊ ಅಲ್ಲಿ ನಾವು ಟ್ಯಾಂಕ್ ಆ್ಯಂಡ್ ಗುಜರಾತ್ ಬಾಯ್ಲರ್ ಹಾಕ್ಕೊಂಡಿದ್ದೀವಿ. ತೋರ್ಸೋಕೆ ಕಾಣಿಸ್ತಿಲ್ಲ ಅನಿಸುತ್ತೆ, ನಾನು ಇದ್ರ ಮೇಲೆ ಹತ್ತೋ ರಿಸ್ಕ್ ತಗೊಳ್ಳಲ್ಲ. ಸೊ ಇಲ್ಲಿ ಕಾಣುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ ಪ್ರೈವೇಟ್ ಪ್ರಾಪರ್ಟಿ, ಪರ್ಸ್ನಲ್ ಪ್ರಾಪರ್ಟಿ, ನಮ್ಮ ಅತ್ತೆ ಮಾವದು. ಐ ಕಂಪ್ಲೀಟ್ಲಿ ಎಂಜಾಯ್ ದಿ ನೇಚರ್ ಹಿಯರ್. ಸಖತ್ತು ಖುಷಿಯಾಗತ್ತೆ. ಐ ಆಮ್ ಬಿಟ್ ಕನ್ಫ್ಯೂಸ್ ಟು ಶೋ ಮನೆ ಒಳಗೆ, ಯಾಕಂದರೆ ಅದು ಪರ್ಸ್ನಲ್ ಸ್ಪೇಸ್ ಆಗಿರೋದ್ರಿಂದ ಐ ಥಿಂಕಿಂಗ್ ಟ್ವೈಸ್ ಶುಡ್ ಐ ಶೋ ಆರ್ ನಾಟ್ ಅಂತ. ಬಟ್ ನನಗೆ ರೀಸೆಂಟಾಗಿ ಅವರು ಇಂಡೋನೇಷ್ಯಾಗೆ ಹೋಗಿ ಕೆಲವೊಂದು ಪೇಂಟಿಂಗ್ಸ್ನ ತೊಗೊಂಡ್ಬಂದಿದ್ದಾರೆ, ಅದನ್ನು ಆ್ಯಡ್ ಮಾಡಿದ್ದಾರೆ. ನಾನು ಪ್ರಾಬ್ಲಿ ಆ ಪೇಂಟಿಂಗ್ಸ್ನ ತೋರಿಸ್ತೀನಿ. ನಾಟ್ ಎವ್ರಿಥಿಂಗ್, ಕಮ್ ಆನ್, ಇಟ್ ಈಸ್ ಅ ಹೋಮ್ ಟು ಅಸ್. ಇದು ಫಸ್ಟ್ ಪೇಂಟಿಂಗ್. ಇದು ತುಂಬ ವರ್ಷದಿಂದ ಇದೆ. ಇದು ಇಂಡೋನೇಷ್ಯಾಯಿಂದ ತಂದಿರೋದಲ್ಲ, ಇದು ಬುದ್ಧ. ನೋಡಿ ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್ಸ್ ಅಂದರೆ, ಲಿಟ್ರಲಿ ಸಿಕ್ಕಾಬಡೆ ನಂಗೆ ಇಷ್ಟ ಆಯಿತು. ಇದು ವೆರಿ ಪ್ರಿಟಿ. ಇನ್ನೊಂದು ಪೇಂಟಿಂಗ್ ಹಾಫ್ ಫೇಸ್ ಇದೆ ಬುದ್ಧದು. ಆ್ಯಕ್ಚುಲಿ ಆರ್ಟಿಸ್ಟ್ ನೇಮ್ ಇರುತ್ತೆ ಎಂಡಲ್ಲಿ, ಅದು ಕಾಣಿಸ್ತಲ್ಲ. ಈಗ ಇದ್ರ ಟೆಕ್ಸ್ಚರ್ ನೋಡಿ, ಇಲ್ಲಿ ರಫ್ ಇದೆ, ಇಲ್ಲಿ ಸ್ಮೂತ್ ಇದೆ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಐ ರಿಯಲಿ ಅಪ್ರಿಷಿಯೇಟ್ ದಿ ಆರ್ಟ್. ಸಕ್ಕದಾಗಿ ಮಾಡಿದ್ದಾರೆ ಬುದ್ಧ. ಅದು ಒಂದು ಲುಕ್ ಕೊಡುತ್ತೆ ನಮ್ಮ ಲಿವಿಂಗ್ ರೂಮ್ಗೆ. ಇದು ಲಿವಿಂಗ್ ರೂಮಲ್ಲಿರೋ ಪೇಂಟಿಂಗ್. ಸೊ ಇದು ಇನ್ನೊಂದು ಪೇಂಟಿಂಗ್, ಬೆಡ್ರೂಮಲ್ಲಿ ಹಾಕ್ಕೊಂಡಿರೋದು. ಇದ್ರದ್ದು ಸಕ್ಕದಾಗಿದೆ ಟೆಕ್ಸ್ಚರು. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಬ್ಲ್ಯಾಕ್ ಶೀಟ್ ಕ್ಯಾನ್ವಾಸ್ ಮೇಲೆ ವೈಟ್ ಕಲರ್ ಥಿಕ್ ಇದೆ. ಯು ಕ್ಯಾನ್ ಆ್ಯಕ್ಚುಲಿ ಸಿಕ್ಕಾಬಡೆ ಚೆನ್ನಾಗಿದೆ. ದಿಸ್ ಈಸ್ ಫ್ರಮ್ ಇಂಡೋನೇಷ್ಯಾ ಆ್ಯಂಡ್ ಇದನ್ನು ಮಾಡಿರೋರ ಹೆಸರು ಕೂಡ ಇದೆ ಇಲ್ಲಿ. ಐ ಆಮ್ ಸಾರಿ, ಐ ಕೆನಾಟ್ ಸ್ಪೆಲ್ ದ್ಯಾಟ್, ಬಟ್ ಇಟ್ ಇಸ್ ಡನ್ ಇನ್ 2025 ಓನ್ಲಿ. ಈ ಪೇಂಟಿಂಗ್ ಕೂಡ ನನಗೆ ತುಂಬ ಇಷ್ಟ. ನನಗೆ ಆಲ್ಮೋಸ್ಟ್ ಎಲ್ಲ ಪೇಂಟಿಂಗು ತುಂಬ ಇಷ್ಟ ಆಗಿದೆ ಈ ಸಲ ತಂದಿರೋದು. ದ ವೆರಿ ವೆರಿ ನೈಸ್ ಆ್ಯಂಡ್ ವೆರಿ ಯೂನಿಕ್ ಆ್ಯಕ್ಚುಲಿ. ಸೊ ಇದು ಡೈನಿಂಗ್ ಹಾಲಲ್ಲಿರೋ ಪೇಂಟಿಂಗ್. ಇದನ್ನು ಮಾಡಿರೋ ಆರ್ಟಿಸ್ಟ್ ಕೂಡ ಇದ್ದಾರೆ. ದಿಸ್ ಇಸ್ ಆಲ್ 2025 ಪೇಂಟಿಂಗ್, ವೆರಿ ರೀಸೆಂಟ್ಲಿ ಮೇಡ್. ನೋಡಿ ಕ್ಯಾನ್ವಸ್ ಮೇಲೆ ಒಂಥರ ರಫ್ ಕೋಟಿಂಗ್ ಇದೆ. ಇದು ಇಟ್ ಈಸ್ ವೆರಿ ನೈಸ್. ಇಟ್ ಈಸ್ 3 people ಪ್ಲೇಯಿಂಗ್ ಮ್ಯೂಸಿಕ್. ಆ್ಯಕ್ಚುಲಿ ತುಂಬ ದೊಡ್ಡದಿದೆ, ನಾಟ್ ಶೋಯಿಂಗ್ ಇಟ್ ಪ್ರಾಪರ್ಲಿ ಅನ್ಸುತ್ತೆ ನಾನು. ನೋಡಿ ಆ್ಯಕ್ಚುಲಾಗಿ ಹೀಗಿದೆ ಪೇಂಟಿಂಗ್. ಎಸ್, ದಿಸ್ ಇಸ್ ದ ಬ್ಯೂಟಿಫುಲ್ ಪೇಂಟಿಂಗ್ ಫಾರ್ ಅವರ್ ಡೈನಿಂಗ್ ಏರಿಯಾ. ನಿಮಗೆ ನಾನು ಅಲ್ಲಿ ಔಟ್ಸೈಡ್ ತೋರಿಸಿದ್ನಲ್ಲ, ಇನ್ನೊಂದು ಬ್ಯಾಕ್ ಡೋರ್ ಇದೆ ಅಂತ, ಆ ಬ್ಯಾಕ್ ಡೋರು. ಈ ಪಾರ್ಟಲ್ಲೂ ಒಂದು ಡೈನಿಂಗ್ ಏರಿಯಾ ಮಾಡ್ಕೊಂಡಿದ್ದೀವಿ. ಈ ಪೇಂಟಿಂಗ್ ಕೂಡ ಬಾಲಿಂದ ತಂದಿರೋದು. ಕೋಳಿ ಆ್ಯಂಡ್ ಇಟ್ ಈಸ್ ಡನ್ ಬೈ ದಿಸ್ ಪರ್ಸನ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ನೋಡಿ ಲುಕ್ ಕೊಡುತ್ತೆ. ಎದುರುಗಡೆ ನೋಡಿದಾಗ ದಿಸ್ ಕಲರ್ ಗಿವ್ಸ್ ಯು ಜಸ್ಟಿಸ್. ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇವೆಲ್ಲ ಟೆಕ್ಸ್ಚರ್ಸ್ ಮುಟ್ಟಕ್ಕೆ ಬೇಜಾರಾಗುತ್ತಪ್ಪ ಗಲೀಜಾಗ್ಬಿಟ್ರೆ. ಸೊ ದಿಸ್ ಇಸ್ ಒನ್ ಮೋರ್ ಪೇಂಟಿಂಗ್. ಆ್ಯಂಡ್ ಇದು ಇನ್ನೊಂದು ರೂಮಲ್ಲಿರೋ ಪೇಂಟಿಂಗ್. ಐ ಲೈಕ್ ದಿಸ್ ಪೇಂಟಿಂಗ್ ಅ ಲಾಟ್. ಇದು ಕೂಡ ಕ್ಯಾನ್ವಸ್ ಮೇಲೆ ಮಾಡಿರೋದು. ಸಿ ಆ ರಫ್ ಟೆಕ್ಸ್ಚರ್ ಹೇಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಈವನ್ ದಿಸ್ ಈಸ್ ಇನ್ ಬೆಡ್ರೂಮ್. ಸೊ ದಿಸ್ ಈಸ್ ದಿ ಪ್ಲೇಸ್. ಮನೆಯಿಂದ ಆಚೆ ಈ ಥರ ಒಂದು ಜಾಗ ಇದೆ. ಒಂದು ರೂಮಿಂದ ಎಂಟರ್ ಕೂಡ ಆಗ್ಬೋದು, ಮೇನ್ ಡೋರ್ ಬಿಟ್ಟು. ಬಟ್ ಫ್ರಮ್ ದಿಸ್ ಇಲ್ಲೆಲ್ಲ ಚೇರ್ ಹಾಕಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇದು ಮೇನ್ ಡೋರ್. ಇಲ್ಲೂ ಕೂಡ ಎಲ್ಲ ಚೇರ್ ಇದೆ. ಆ್ಯಂಡ್ ಎಸ್, ಇದು ಇನ್ನೊಂದು ರೂಮಿಂದ
ಎಂಟರ್ ಆ್ಯಂಡ್ ಎಕ್ಸಿಟ್ ಆಗ್ಬೋದು. ಇಟ್ ಈಸ್ ಬೇಸಿಕಲಿ ಅ 3 ಹ್ಯೂಜ್ ಬೆಡ್ರೂಮ್ ಹೌಸ್ ವಿತ್ 2 ಡೈನಿಂಗ್ ಹಾಲ್ ವಿತ್ ಸಪ್ರೇಟ್ ಕಿಚನ್ ಎಲ್ಲ. ಬಟ್ 2 ರೂಮಿಗೆ ಮಾತ್ರ ಈ ಥರ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಅಪಾರ್ಟ್ ಫ್ರಮ್ ಮೇನ್ ಡೋರ್ ಇದೆ. ಇನ್ನೊಂದು ಹಿಂದೆಗಡೆ ಇರೋ ರೂಮ್ಗೆ ಇದೇ ಮೇನ್ ಡೋರಲ್ಲೇ ಓಡಾಡಬೇಕು. ಬಟ್ ಅಗೇನ್ ಬ್ಯಾಕ್ ಡೋರ್ ಇದೆಯಲ್ಲ, ಸೊ ಇಟ್ ಇಸ್ ಸ್ಟಿಲ್ ಕನ್ಸಿಡರ್ಡ್. ಯಾ, ದಿಸ್ ಇಸ್ ದಿ ಬ್ಯೂಟಿಫುಲ್ ಮೈ ಇನ್-ಲಾಸ್ ತೋಟದ ಮನೆ. ಗಾಡೀಲಿ ಲೋ ವೇರ್ ಅಂತ ತೋರಿಸ್ತಾ ಇದೆ ಅಂತ ವಿ ಹ್ಯಾವ್ ಕಮ್ ಫಾರ್ ಪಂಚ ಶಾಪ್. ಸೊ ಬೆಳಿಗ್ಗೆನೆ ಟೌನಿಗೆ ಬಂದಿದ್ದೀವಿ ಐಟಮ್ ತೊಗೊಂಡೋಗೋಣ ಅಂತ. ಎತ್ಸಿ ಏನು ಅಂತ. ಮಾರ್ನಿಂಗ್ ಟೈಮ್ ಈಗ 4:15 ಆಗಿದೆ. ಎದ್ದು ರೆಡಿಯಾಗಿದ್ದೀನಿ. ಒಂಚೂರು ಆಗಬೇಕು. ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ವಿ ಹ್ಯಾಡ್ ಅ ವೆರಿ ಗುಡ್ ಸ್ಲೀಪ್ ಟೈಮ್, ಫುಡ್ ಚೆನ್ನಾಗಿ ರಿಲ್ಯಾಕ್ಸ್ ಆಯಿತು. ಸೊ ಬನ್ನಿ ಪ್ಯಾಕ್ ಮಾಡಿಬಿಟ್ಟು ಲೆಟ್ಸ್ ಲೀವ್. ಏನು ಕಾಣಲ್ಲ. ಮುಂದೆ ಹೆಡ್ಲೈಟ್ ಇದೆ.